ಜೈ ಹಿಂದ್ ಕರ್ನಾಡು. ಯೋಚನೆ ಮಾಡಿ, ಕೋಟ್ಯಾಂತರ ಜನರು ತಮ್ಮ ಉಸಿರು ಬಿಗಿಡಿದುಕೊಂಡು ಲಾಸ್ಟ್ ಬಾಲ್ ಏನಾಗುತ್ತೋ ಅಂತ ಕಾದು ಕುಳಿತಿರುತ್ತಾರೆ. ಒಂದೇ ಸಮಯಕ್ಕೆ ಕೋಟ್ಯಾಂತರ ಮನಸ್ಸುಗಳಿಗೆ ಖುಷಿ ಮತ್ತು ದುಃಖ ಕೊಡುವ ಈ ಕ್ರಿಕೆಟ್ ಕೇವಲ ಒಂದು ಸ್ಪೋರ್ಟ್ಸ್ ಆಗಿ ಉಳಿದಿಲ್ಲ, ಇದು ಒಂದು ಪ್ಯೂರ್ ಎಮೋಷನ್ ಇನ್ ಇಂಡಿಯಾ. ಈ ಆಟ ಇಂಗ್ಲೆಂಡ್ ನಲ್ಲಿ ಜನಿಸಿದರೂ ಅದು ಅತಿ ಹೆಚ್ಚು ಜನಪ್ರಿಯವಾಗಿದ್ದು ಭಾರತದಲ್ಲಿ. ಬ್ರಿಟಿಷರು ಭಾರತವನ್ನು ಆಳುತ್ತಿದ್ದಾಗ ತಮ್ಮ ಕಾಲ ಹರಣಕ್ಕಾಗಿ ಆಡುತ್ತಿದ್ದ ಆಟವೇ ಈ ಕ್ರಿಕೆಟ್. ಆಗ ಯಾವುದೇ ಭಾರತೀಯ ಕೂಡ ಈ ಆಟ ಆಡುವಂತಿದ್ದಿಲ್ಲ, ಕೇವಲ ಬ್ರಿಟಿಷರು ಆಡುವ ಆಟವಾಗಿತ್ತು. ಬ್ರಿಟಿಷರು ಈ ಆಟ ಆಡುವುದಕ್ಕಾಗಿಯೇ ಬಾಂಬೆ, ಕಲ್ಕತ್ತಾ, ಮದ್ರಾಸ್ಗಳಲ್ಲಿ ಕ್ರಿಕೆಟ್ ಕ್ಲಬ್ಗಳನ್ನು ಸ್ಥಾಪಿಸಿದರು. ಆದರೆ 1840ರಲ್ಲಿ ಕೆಲವು ಪಾರ್ಸಿ ಬಿಸಿನೆಸ್ ಮ್ಯಾನ್ ಬ್ಯಾಟ್ ಹಿಡಿದುಕೊಂಡು ಕ್ರಿಕೆಟ್ ಅಂಗಳಕ್ಕೆ ಇಳಿದೇ ಬಿಟ್ಟರು. ಆಗ ಬ್ರಿಟಿಷ್ ಅಧಿಕಾರಿಗಳು ಇವರನ್ನು ನೋಡಿ ಅಪಹಾಸ್ಯ ಮಾಡಿದ್ದೂ ಉಂಟು. ಆದರೆ ಈ ಪಾರ್ಸಿ ಜನಾಂಗ ಇದನ್ನು ಚಾಲೆಂಜ್ ಆಗಿ ಸ್ವೀಕರಿಸಿ ಕ್ರಿಕೆಟ್ ಬಗ್ಗೆ ಅಧ್ಯಯನ ಮಾಡಿದರು. 1886ರಲ್ಲಿ ಈ ಪಾರ್ಸಿ ಜನರು ಒಂದು ಟೀಮ್ ಕಟ್ಟಿದರು. ಇದು ಮೊದಲ ಇಂಡಿಯನ್ ಟೀಮ್ ಆಗಿತ್ತು. 1920 ಬರುವಷ್ಟರಲ್ಲಿ ಇಡೀ ಭಾರತದ ತುಂಬಾ ಕ್ರಿಕೆಟ್ ಆಟ ಪಸರಿಸಿತ್ತು. ಕೇವಲ ಪಾರ್ಸಿ ಜನಾಂಗ ಅಷ್ಟೇ ಅಲ್ಲ, ಹಿಂದೂ, ಮುಸ್ಲಿಂ, ಸಿಖ್ ತಮ್ಮ ತಮ್ಮ ಸ್ವಂತ ತಂಡ ಕಟ್ಟಲು ಶುರು ಮಾಡಿದರು. ಬ್ರಿಟಿಷರು ಕ್ರಿಕೆಟ್ ಅನ್ನು ಕೇವಲ ಸ್ಪೋರ್ಟ್ಸ್ ಆಗಿ ನೋಡಿದರೆ ಇಂಡಿಯನ್ಸ್ ಇದನ್ನು ಸಿಂಬಲ್ ಆಫ್ ರೆಸಿಸ್ಟೆನ್ಸ್ ಆಗಿ ನೋಡಿದ್ದರು. ಅಂದರೆ ಬ್ರಿಟಿಷರ ವಿರುದ್ಧ ಬಂದ ಪ್ರತಿ ಫೋರು, ಪ್ರತಿ ವಿಕೆಟ್ ಬ್ರಿಟಿಷರ ವಿರುದ್ಧದ ಗೆಲುವಾಗಿ ಕಂಡರು. ನಮಗೆ ಸ್ವಾತಂತ್ರ್ಯ ಬರುವ ಅಷ್ಟರೊಳಗೆ ಕ್ರಿಕೆಟ್ ಒಂದು ನ್ಯಾಷನಲ್ ಪ್ರೇಡ್ ಆಗಿ ಬದಲಾಗಿತ್ತು. ಬ್ರಿಟಿಷರು ತೊಳಗಿದರೂ ಕ್ರಿಕೆಟ್ ಇಂದ ಬ್ರಿಟಿಷ್ ಮೈಂಡ್ ಸೆಟ್ ಹೋಗಲಿಲ್ಲ. ಏಕೆಂದರೆ ಇಂಡಿಪೆಂಡೆನ್ಸ್ ಬಂದ ಮೇಲೂ ಇಂಡಿಯನ್ ಟೀಮ್ ರಾಯಲ್ ಪ್ರಿನ್ಸಸ್ ಮತ್ತು ಎಲೈಟ್ಸ್ ಇಂದ ಕೂಡಿತ್ತು. ಅದರಿಂದ ಭಾರತಕ್ಕೆ ಸ್ವತಂತ್ರ ಬಂದರೂ ಕ್ರಿಕೆಟ್ ಇನ್ನು ಜನಸಾಮಾನ್ಯರ ಕ್ರೀಡೆ ಆಗಿರಲಿಲ್ಲ. ಆದರೆ 1970ರಲ್ಲಿ ಒಂದು ಸಣ್ಣ ಹಳ್ಳಿಯಿಂದ ಬಂದ ಒಬ್ಬ ಹುಡುಗ ಯಾವುದೇ ರಾಯಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಆದಾಗ ಮತ್ತು 1983ರಲ್ಲಿ ಇಂಡಿಯಾ ಯಾರೂ ಊಹಿಸಿದ ರೀತಿ ಕ್ರಿಕೆಟ್ ವರ್ಲ್ಡ್ ಕಪ್ ಫೈನಲ್ ಗೆದ್ದಾಗ ಇಂಡಿಯಾದಲ್ಲಿ ಕ್ರಿಕೆಟ್ ಒಂದು ಎಮೋಷನ್ ಆಗಿ ಬದಲಾಗಿತ್ತು. ದಟ್ ಫೈನಲ್ ವಿಕ್ಟರಿ ಸ್ಪಾರ್ಕ್ಡ್ ರೆವಲ್ಯೂಷನ್ ಇನ್ ಇಂಡಿಯನ್ ಕ್ರಿಕೆಟ್. ಮತ್ತು ಸಣ್ಣ ಸಣ್ಣ ಹಳ್ಳಿಗೂ ಕ್ರಿಕೆಟ್ ಆಟ ಪಸರಿಸೋಕೆ ಶುರುವಾಯಿತು. ಮತ್ತು 1990ರಲ್ಲಿ ಸಚಿನ್ ಇಂಡಿಯಾದಲ್ಲಿ ಕ್ರಿಕೆಟ್ ನ ರೀಡಿಫೈನ್ ಮಾಡೋಕೆ ಶುರು ಮಾಡಿದರು. 1990ರಿಂದ ಇಲ್ಲಿವರೆಗೂ ಸಚಿನ್ ಎಷ್ಟೋ ಕ್ರಿಕೆಟ್ ಪ್ರೇಮಿಗಳ ರೋಲ್ ಮಾಡೆಲ್ ಆದರು. ಮತ್ತು ನಂತರ ಬಂದ ಧೋನಿ, ಕೊಹ್ಲಿ, ಸೆಹ್ವಾಗ್ ಇನ್ನು ಬಹಳಷ್ಟು ಆಟಗಾರರು ತಮ್ಮದೇ ಆದ ಕೊಡುಗೆ ಕೊಟ್ಟಿದ್ದರು. ಕ್ರಿಕೆಟ್ ಮೊದಲೆಲ್ಲ ಟೆಸ್ಟ್ ಫಾರ್ಮ್ಯಾಟ್ ಅಲ್ಲೇ ಆಡುತ್ತಿದ್ದರು. ಜನರ ಬ್ಯುಸಿ ಶೆಡ್ಯೂಲ್ ನಲ್ಲಿ ಇದನ್ನು ನೋಡಲು ಬಹಳಷ್ಟು ಜನ ಇಷ್ಟಪಡುತ್ತಿರಲಿಲ್ಲ. ನಂತರ ಬಂದ ODI ಕೂಡ ಸ್ವಲ್ಪ ಪ್ರಭಾವ ಬೀರಿದರೂ ಜನಕ್ಕೆ ಇನ್ನೇನೋ ಹೊಸದು ಬೇಕಿತ್ತು. ಕ್ರಿಕೆಟ್ ಜನಪ್ರಿಯತೆ ಇನ್ನೂ ಹೆಚ್ಚಿಸಲು ಒಂದು ಮಿರಾಕಲ್ ಆಗಬೇಕಿತ್ತು. 2008ರಲ್ಲಿ ಒಂದು ಗೇಮ್ ಚೇಂಜಿಂಗ್ ಐಡಿಯಾ ಹುಟ್ಟಿಕೊಂಡಿತು. ಆ ಮಿರಾಕಲ್ ಬೇರೆ ಯಾವುದು ಅಲ್ಲ, ಅದೇ IPL. ಐಡಿಯಾ ಸಿಂಪಲ್, ಕ್ರಿಕೆಟ್ ನ ಶಾರ್ಟರ್, ಫಾಸ್ಟರ್ ಅಂಡ್ ಮೋರ್ ಎಂಟರ್ಟೈನಿಂಗ್ ಮಾಡೋದಾಗಿತ್ತು. ಹೀಗೆ ಲಲಿತ್ ಮೋದಿ ಅವರ ಜೀನಿಯಸ್ ಐಡಿಯಾದಿಂದ IPL ಜನನವಾಯಿತು. ಒಂದು ಸಿನಿಮಾ ತರ ಕ್ರಿಕೆಟ್ ನ 3ರಿಂದ 4 ಗಂಟೆಗೆ ಸೀಮಿತಗೊಳಿಸಿದರು. ಈ ಬದಲಾವಣೆಯಿಂದ ಇಂಡಿಯಾದಲ್ಲಿ ಕ್ರಿಕೆಟ್ ಸ್ಪೋರ್ಟ್ಸ್ ಆಗದೆ ಒಂದು ಟೆಲಿವಿಷನ್ ಇವೆಂಟ್ ಆಗಿ ಬದಲಾಗಿತ್ತು. ಈ IPL ನ ಗಾತ್ರ ಬರೋಬ್ಬರಿ $12 ಮಿಲಿಯನ್. ಅದು ಆಗಿದ್ದು ಹೇಗೆ ಬನ್ನಿ ನೋಡೋಣ. 2007ರಲ್ಲಿ BCCI ಫ್ರಾಂಚೈಸಿ ಬೇಸ್ಡ್ T20 ಅನೌನ್ಸ್ ಮಾಡ್ತಾರೆ. ಆ 8 ಫ್ರಾಂಚೈಸಿ ಯಾವ ತರ ಇದ್ದವು ಎಂದರೆ ಒಂದೊಂದು ಫ್ರಾಂಚೈಸಿ ಒಂದೊಂದು ಭಾರತದ ಮೇನ್ ಸಿಟಿಗಳನ್ನು ರೆಪ್ರೆಸೆಂಟ್ ಮಾಡೋ ತರ. ಈ ಫ್ರಾಂಚೈಸಿ ಟೀಮ್ ಗಳನ್ನ ಭಾರತದ ಪ್ರಮುಖ ಉದ್ಯಮಿಗಳಾದ ಮುಖೇಶ್ ಅಂಬಾನಿ, ವಿಜಯ್ ಮಲ್ಯ ಮತ್ತು ಬಾಲಿವುಡ್ ಸ್ಟಾರ್ಸ್ ಶಾರುಖ್ ಖಾನ್, ಪ್ರೀತಿ ಜಿಂಟಾ ಖರೀದಿ ಮಾಡಿರುತ್ತಾರೆ. ಟೋಟಲ್ ಟೀಮ್ ಆಕ್ಷನ್ ಆಗಿಲ ಕಾಲಕ್ಕೆ $723 ಮಿಲಿಯನ್ ಆಗಿರುತ್ತೆ. ಆ ಕಡೆ ಗ್ರೌಂಡ್ ಅಲ್ಲಿ ಸಿಕ್ಸರ್ ಸುರಿಮಳೆ ಆದರೆ ಈ ಕಡೆ BCCIಗೆ ದುಡ್ಡಿನ ಸುರಿಮಳೆ ಆಗ್ತಾ ಇತ್ತು. ಈ IPL ಇಂದ BCCIಗೆ 5 ಕಡೆ ರೆವೆನ್ಯೂ ಜನರೇಟ್ ಆಗುತ್ತೆ. ಮೊದಲನೇದು ಮೀಡಿಯಾ ರೈಟ್ಸ್. 2024ರಿಂದ 2029 ಸೀಸನ್ ನ IPL ಮೀಡಿಯಾ ರೈಟ್ಸ್ ಬರೋಬ್ಬರಿ 48,390 ಕೋಟಿಗೆ ಸೇಲ್ ಆಗಿದೆ. ಅಂದರೆ ಒಂದು ಮ್ಯಾಚ್ಗೆ 118 ಕೋಟಿ. ಎರಡನೇದಾಗಿ ಸ್ಪಾನ್ಸರ್ಶಿಪ್ ಇಂದ ದುಡ್ಡು ಬರುತ್ತೆ. 2008ರಿಂದ 2023ರವರೆಗೆ ಟಾಟಾ ಗ್ರೂಪ್ 670 ಕೋಟಿ ಸ್ಪಾನ್ಸರ್ಶಿಪ್ ಗಾಗಿ ಕೊಟ್ಟಿರುತ್ತೆ. ಟಾಟಾ ಅಲ್ಲದೆ Dream11, ಪೇಟಿಎಂ, ವಿವೋ, ಪೆಪ್ಸಿ ಇವೆಲ್ಲ ಮೇಜರ್ ಟೈಟಲ್ ಸ್ಪಾನ್ಸರ್ಸ್. ಮೂರನೇದಾಗಿ ಟೀಮ್ ಮರ್ಸೆಂಟೈಸ್ ಮತ್ತು ಟಿಕೆಟ್ ಸೇಲ್ ಇಂದ ದುಡ್ಡು ಮಾಡುತ್ತೆ. ಈ ಟಿಕೆಟ್ ಇಂದ ಬರುವ ದುಡ್ಡು BCCIಗೆ ದೊಡ್ಡ ಆದಾಯ ಸೃಷ್ಟಿ ಮಾಡುತ್ತೆ. ನಾಲ್ಕನೇದಾಗಿ ಫ್ರಾಂಚೈಸಿ ಇಂದನೂ ಆದಾಯ ಮಾಡುತ್ತೆ. ಮತ್ತು ಐದನೇದಾಗಿ ಯಾಡ್ಸ್ ಇಂದ ಆದಾಯ ಸೃಷ್ಟಿ ಆಗುತ್ತೆ. ಈ IPL ಫ್ರಾಂಚೈಸಿ ಟೀಮ್ ಅಷ್ಟೇ ಅಲ್ಲದೆ ಅವು ಗ್ಲೋಬಲ್ ಬ್ರಾಂಡ್ ಗಳನ್ನು ಹೊಂದಿವೆ. ಫಾರ್ ಎಕ್ಸಾಂಪಲ್ 2023ರಲ್ಲಿ CSK ಬ್ರಾಂಡ್ ವ್ಯಾಲ್ಯೂ ಬರೋಬ್ಬರಿ 4,000 ಕೋಟಿ. IPL 2023ರ ಟಿವಿ ವ್ಯೂವರ್ಶಿಪ್ 5 ಮಿಲಿಯನ್ ವ್ಯೂಸ್. ಮತ್ತು ಅದೇ ಅಲ್ಲದೆ ಜಿಯೋ ಸಿನಿಮಾದಲ್ಲಿ 440 ಮಿಲಿಯನ್ ವ್ಯೂಸ್ ಬಂದಿರುತ್ತವೆ. ಈ ವ್ಯೂಸ್ಗೋಸ್ಕರನೇ ಕಂಪನಿಗಳು ಅಡ್ವರ್ಟೈಸ್ಮೆಂಟ್ ಗೆ ಕೋಟಿಗಟ್ಟಲೆ ಕೊಡ್ತಾ ಇದ್ದಾರೆ. ಇದರಿಂದ ಕಂಪನಿಗೂ ತುಂಬಾ ಲಾಭ ಆಗಿದೆ. ಫಾರ್ ಎಕ್ಸಾಂಪಲ್ 2021ರ IPL ಅಲ್ಲಿ ಕ್ರೆಡ್ ಫಿನ್ಟೆಕ್ ಬ್ರಾಂಡ್ ಬರೋಬ್ಬರಿ 300ರಿಂದ 500% ಹೊಸ ಕಸ್ಟಮರ್ ಸೈನ್ ಅಪ್ ಮಾಡಿರುತ್ತಾರೆ. IPL ನ ಕೇವಲ ಇಂಡಿಯಾ ಮಾತ್ರವಲ್ಲ, ಓವರ್ 120 ದೇಶಗಳಲ್ಲಿ ಬ್ರಾಡ್ಕಾಸ್ಟ್ ಆಗುತ್ತೆ. 2023ರ IPL ಸೂಪರ್ ಬೋಲ್ ಗಿಂತ ಹೈಯೆಸ್ಟ್ ವ್ಯೂವರ್ಶಿಪ್ ತಗೊಂಡಿತ್ತು. ಇಂಡಿಯಾ ಅಲ್ಲದೆ ಜಗತ್ತಿನಾದ್ಯಂತ IPL ಪ್ರಾಮುಖ್ಯತೆ ಹೊಂದಿದೆ. ಇದರಿಂದ ಇವತ್ತು IPL ಬರೋ
ಬರೋಬ್ಬರಿ $12 ಬಿಲಿಯನ್ ರೆವೆನ್ಯೂ ಹೊಂದಿದೆ. ಮುಂದೆ ಇದು $20 ಮಿಲಿಯನ್ ದಾಟುವ ಸಂಭವ ಇದೆ. ಎಷ್ಟೋ ಆಟಗಾರರು ತಮ್ಮ ದೇಶಕ್ಕೆ ಆಡುವುದಕ್ಕಿಂತ IPL ಅಲ್ಲಿ ಕಾಣಿಸಿಕೊಳ್ಳೋಕೆ ಇಷ್ಟಪಡ್ತಾರೆ. ವೆಸ್ಟ್ ಇಂಡೀಸ್ ಮತ್ತು ಸೌತ್ ಆಫ್ರಿಕಾದ ಎಷ್ಟೋ ಆಟಗಾರರು ತಮ್ಮ ದೇಶದ ಆಟಕ್ಕೆ ನಿವೃತ್ತಿ ಘೋಷಿಸಿ ಕೇವಲ IPL ಗೆ ಮಾತ್ರ ಸೀಮಿತಗೊಳಿಸಿಕೊಂಡಿದ್ದಾರೆ. ಈ IPL ಇಂದ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಬಹಳಷ್ಟು ಹೊಡೆತ ಬಿದ್ದಿದೆ. ಆದರೂ BCCIನ ಡಾಮಿನೆನ್ಸ್ ಯಾವ ತರ ಇದೆ ಎಂದರೆ IPL ನಡೆಯುವ ಸಮಯದಲ್ಲಿ ಯಾವುದೇ ಇಂಟರ್ನ್ಯಾಷನಲ್ ಮ್ಯಾಚಸ್ ಇರುವುದಿಲ್ಲ. ಇದ್ದರೂ ಪ್ರಮುಖ ಆಟಗಾರರು ಆ ತಂಡದಲ್ಲಿ ಇರುವುದಿಲ್ಲ. ಒಂದಂತೂ ನಿಜ, ಈ ಫ್ರಾಂಚೈಸಿ ಲೀಗ್ಸ್ ಇಂದ ಕ್ರಿಕೆಟ್ ಕೇವಲ ಆಟವಲ್ಲ, ಒಂದು ಬಿಸಿನೆಸ್ ಆಗಿ ಬದಲಾಗಿರುವುದಂತೂ ಸುಳ್ಳಲ್ಲ. ನಿಮಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ.